ನಮಸ್ತೆ ಪ್ಯಾನ್ ಇಂಡಿಯಾ 360 ವೀಕ್ಷಕರಿಗೆ. ನಾವಿವತ್ತು ಬಂದಿದ್ದೀವಿ ಅಂಜನ್ ಥಿಯೇಟ್ರಿಗೆ. ನೆನ್ನೆ ಎಸ್ಟರ್ಡೇ ಪ್ರೀಮಿಯರ್ ಶೋ ಊರ್ವಶಿಲಿ ಯಾವ ರೀತಿ ಇತ್ತು, ಕ್ರೌಡ್ ಅನ್ನೋದೆಲ್ಲ ನೋಡಿದ್ವಿ. ಈ ಅಂಜನ್ ಥಿಯೇಟ್ರಲ್ಲಿ ಯಾವ್ಯಾವ ರೀತಿ ಇರುತ್ತೆ, ಪ್ರೇಕ್ಷಕರ ಒಂದು ಅವರ ಒಪಿನಿಯನ್ ಏನು ಅಂತ ಕೇಳ್ಕೊಂಬರೋಣ ಬನ್ನಿ. ಚೆನ್ನಾಗಿದೆ, ಸೂಪರ್ ಸೂಪರ್ ಚೆನ್ನಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ. ಏನಿಷ್ಟ ಆಯ್ತು ಮೇಡಮ್ ಸಿನಿಮಾದಲ್ಲಿ? ಸೂಪರ್ ಆಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ, ಸೂಪರ್ ಸೂಪರ್ ಸೂಪರ್. ತಗ್ಗೇದೇಲೆ ಓಕೆನಾ? ಬೇರೆ ಲೆವೆಲ್ ಇದೆ, ಕಮ್ಮಿ ಇಲ್ಲ, ತುಂಬ ಚೆನ್ನಾಗೈತೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮೂವಿಲಿ ಏನಿಷ್ಟ? ಮೂವಿಲಿ ಏನಿಷ್ಟ ಮೇಡಮ್? ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಡೈಲಾಗ್ ಏನಿಷ್ಟ? ಓಕೆ ಓಕೆ, ಚೆನ್ನಾಗಿದೆ, ಚೆನ್ನಾಗಿದೆ, 100 ಡೇಸ್ ಗ್ಯಾರಂಟಿ. ಸೂಪರ್, ನೈಸ್ ಮ್ಯೂಸ್. ಚೆನ್ನಾಗಿದೆ ಬ್ರೋ, ಚೆನ್ನಾಗಿದೆ, ಸ್ಯಾಟಿಸ್ಫೈಡ್, ತುಂಬ ಚೆನ್ನಾಗಿದೆ. ಸೂಪರ್ ಸರ್, ಸೂಪರ್ ಸೂಪರ್ ಸೂಪರ್. ಏನಿಷ್ಟ? ಚೆನ್ನಾಗಿದೆ, ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ, ಚೆನ್ನಾಗಿದೆ. ಏನಿಷ್ಟ ಆಯ್ತು ಮೇಡಮ್ ಸಿನಿಮಾದಲ್ಲಿ? ಎಲ್ಲ ಇಷ್ಟ ಆಯ್ತು ಸರ್. ತುಂಬ ಚೆನ್ನಾಗಿದೆ ಸರ್, ಸೂಪರ್ ಆಗಿ, ಸೂಪರ್ ಆಗಿದೆ. ಫಸ್ಟ್ ವಾಚಾ? ಸೂಪರ್ ಮೂವಿ ಹೆವಿ ಆಗಿದೆ, ಹಾ. ತಗ್ಗೇದೇಲೆ ಚೆನ್ನಾಗಿದೆ, ಸೂಪರ್ ಬ್ರೋ. ಮಸ್ಟ್ ವಾಚಾ ಬ್ರೋ? ಬರಬೇಕು, ಡ್ಯಾನ್ಸ್ ಇದೆ ನೋಡ್ರಿ, ಆ ಡ್ಯಾನ್ಸ್ ಬರಬೇಕು. ಬ್ರೋ ಸಿನಿಮಾ ಏನು ಅನಿಸ್ತು? ಮಸ್ತ್ ಮೂವಿ ಬ್ರೋ, ಹೇಳಂಗೆ ಇಲ್ಲ, ಎರಡನೇ ಮಾತೇ ಇಲ್ಲ. ಪ್ರತಿಯೊಬ್ರು ಬಂದು ನೋಡೋ ಅಂತ ಮೂವಿ, ಬಂದು ನೋಡಿ ದಯವಿಟ್ಟು. ಫ್ಯಾಮಿಲಿ ಮೂವಿ ಬಂದು ನೋಡಬೇಕು. ಸೆಂಟಿಮೆಂಟ್ ಅಂತೂ ಫ್ಯಾಮಿಲಿ ಸೆಂಟಿಮೆಂಟ್ ಎವ್ವಿ ಇಟ್ಟಿದ್ದಾರೆ ಲಾಸ್ಟಲ್ಲಿ. ಪ್ರತಿ ಶ್ರೀಲೀಲಾ ಅವರು ಸೂಪರ್ ಕ್ಯಾರೆಕ್ಟರ್, ಸೂಪರ್ ಎಂಟ್ರಿ, ಸೂಪರ್ ಹೈಲೈಟ್. ಅವ್ರ ಡ್ಯಾನ್ಸ್ ಅಲ್ಲಾಗ್ಲಿ, ಶ್ರೀಲೀಲಾ ಬಗ್ಗೆ ಅಂತೂ ಮಾತಾಡಂಗಿಲ್ಲ. ಒಂದೇ ಸಾಂಗ್ ಬಂದು ಹೋಗ್ಬೋದು. ಅವ್ರ ಡ್ಯಾನ್ಸ್ ಸೆನ್ಸ್ ಇದೆ ಗೊತ್ತಾ, ಫಿದಾ ಆಗ್ಬಿಡ್ತೀವಿ. ಅದ್ರಲ್ಲಿ ಅಲ್ಲು ಅರ್ಜುನ್ ಅವ್ರದ್ದು ಡ್ರೆಸ್ ಸೆನ್ಸ್ ಕೊಟ್ಟಿದ್ದಾರೆ ಗೊತ್ತಾ ಡೈರೆಕ್ಟರು. 100 ಡೇಸ್ ಪಕ್ಕ ಅವ್ರದೇ ಇರ್ತಾರಲ್ಲ. ಪ್ರತಿಯೊಬ್ರು ಎಂಟರ್ಟೈನ್ಮೆಂಟ್ ಮೂವಿ, ದಯವಿಟ್ಟು ಬಂದು ನೋಡಿ. ಬೇರೆ ಲೆವೆಲ್ ಬ್ರೋ, ಅಲ್ಟಿಮೇಟ್ ಆಗೈತೆ. ಏನೋ ಒಂಚೂರು ಇದೇ ಇಲ್ಲ, ಫಿಲಮ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗೈತೆ. ಸುಕುಮಾರ್ ಮಾರ್ಕ್ ಕಟ್ಸುತ್ತೆ ಫಿಲಮ್ ಅಲ್ಲಿ. ಎಲ್ಲ ಹೇಳ್ತಿದ್ರು ಬೇರೆಯವ್ರನ್ನ ಮ್ಯೂಸಿಕ್ ಇಟ್ಕೋಬೇಕು, ಲಾಸ್ಟಲ್ಲಿ ಮ್ಯೂಸಿಕ್ ಸರಿಯಾಗಿ ಕೊಡ್ತಾ ಇಲ್ಲ DSP ಅಂತ ಹೇಳ್ತಾ ಇದ್ರು. ಬಟ್ ಅಲ್ಟಿಮೇಟ್ ಆಗಿ ಬ್ಯಾಕ್ ಗ್ರೌಂಡ್ ಸ್ಕೋರ್ಸ್ಗಾಗಲಿ, ಮ್ಯೂಸಿಕ್ ಆಗಲಿ, ಟೇಕಿಂಗ್ ಆಗಲಿ, ಸುಕುಮಾರ್ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ನು ಎಲ್ಲ ಅಲ್ಟಿಮೇಟ್ ಆಗಿದೆ ಗುರು. ಏನು ಫಿಲಮ್ ಎಲ್ಲ ನಿಜ ಬ್ಲಾಕ್ ಬಸ್ಟರ್ ಗುರು. ವೆಯ್ಟಿಂಗ್ ಫಾರ್ ದ ಲಾಸ್ಟ್ ಅಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ವೇಟಿಂಗ್ ಫಾರ್ ದ ಪುಷ್ಪ ರಾಂಪೇಜ್. ಬಾಸ್ ಎಂಟ್ರಿ ಮಾತ್ರ ನಮ್ಮ ಖರಾಬ್ ಆಗೈತೆ. ಆಕ್ಟಿಂಗ್ ಅಂತೂ ಪೀಸು, ಮೆಂಟಲ್ ಮಾಸ್ ಆಕ್ಟಿಂಗ್. ಹೋಗಿ ಎಲ್ಲ ಕಲಿಬೇಕಷ್ಟೇ ಬ್ರೋ. ಎಂಟ್ರಿ ಸೀನ್ ಮಾತ್ರ ಬೂಸ್ ಬಂಪ್ಸ್ ಬ್ರೋ, ಮಸ್ತ್ ಆಗೈತೆ. ಆ ಎಂಟ್ರಿ ಸೀನ್ ಅಲ್ಲೂ ನಮ್ಮನ್ನ ಯಾವ ಮೂವಿದಲ್ಲೂ ಇಕ್ಕಿಲ್ಲ, ಯಾವ ಸಿನಿಮಾದಲ್ಲೂ ಇಕ್ಕಿಲ್ಲ. NTR ದೇವರ ಸಿನಿಮಾ ಹೆಂಗಾಯ್ತು ಅದಕ್ಕೆ ಡಬಲ್ ಆಗೈತೆ, ಮಸ್ತ್ ಆಗೈತೆ. ನೋಡ್ಬೋದು, ಫ್ಯಾಮಿಲಿಯಿಂದ ಬಂದು ನೋಡ್ಬೋದು, ಮಸ್ತ್ ಆಗೈತೆ. 1000 crore ಪಕ್ಕನಾ? 100% ಬ್ರೋ, 100% ಹೊಡಿಯುತ್ತೆ. 1000 CR 100% ಹೊಡಿಯುತ್ತೆ, ಮಸ್ತಾಗಿ ಹೊಡಿಯುತ್ತೆ. ಫ್ಯಾಮಿಲಿಯಿಂದ ಮಸ್ತಾಗಿ ಬನ್ನಿ. ಆಂಟಿ ಹೆಂಗನಿಸ್ತು ಸಿನಿಮಾ? ಸೂಪರ್ ಆಗಿದೆ, ಚೆನ್ನಾಗಿದ್ಯಾ? ಚೆನ್ನಾಗಿದೆ, ನೋಡ್ಬೋದಾ? ನೋಡ್ಬೋದು. ಬ್ಲಾಕ್ ಬಸ್ಟರ್ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್. ಸೂಪರ್ ಚೆನ್ನಾಗಿದೆ, ಬ್ಲಾಕ್ ಬಸ್ಟರ್ ಅಣ್ಣ. ಫಿಲಮ್ ಮಾತ್ರ ಸಕ್ಕತ್ತಾಗೈತೆ. ಕಣ್ಣು ಮುಚ್ಕೊಂಡು ನೋಡ್ಬೋದು, ಕಣ್ಣೇ ತೆಗಿಯಂಗಿಲ್ಲ, ಹಿಂಗೆ ನೋಡ್ಬೇಕು, ಹಿಂಗೆ ನೋಡ್ಬೇಕು. ನಾವು ಬಂದಿದ್ದು ಥಿಯೇಟ್ರಿಗೆ ಮಸ್ತಾಗಿ ಆಕ್ಟಿಂಗ್ ಮಾಡ ಅಲ್ಲು ಅರ್ಜುನ್. ವೈಲ್ಡ್ ಫೈರ್, ಜಾತರ್ ಮಾಸ್ ಸೂಪರ್ ಆಗೈತೆ ಮೂವಿ. ಪುಷ್ಪ ಜಾತ್ರಾ ಸೂಪರ್. ಅಮ್ಮ ಚೆನ್ನಾಗೈತೆ ಸರ್, ಚೆನ್ನಾಗಿದೆ ಸೂಪರ್. ಏನ್ ಲಾಕ್ ಆಯ್ತು ನಿಮ್ಗೆ? ಅಲ್ಲು ಅರ್ಜುನ್ ಲಾಕ್ ಆಯ್ತು ಫಿಲಮ್ ಫುಲ್. ಅಲ್ಲು ಅರ್ಜುನ್ ಆಕ್ಟಿಂಗ್ ಮಾತ್ರ ಸಖತ್ತಾಗಿದೆ ಸರ್. ಆಕ್ಟಿಂಗ್ ಅಲ್ಲು ಅರ್ಜುನ್ ಸಖತ್ತಾಗಿದೆ. ಫೈಟ್ ಸೀನ್ ಎಲ್ಲ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ ಮೂವಿ. 100% ಫ್ಯಾಮಿಲಿ ಎಂಟರ್ಟೈನರಾ? 100% ವರ್ಲ್ಡ್ ವೈಡ್ ಎಂಟರ್ಟೈನರ್. ಆಲ್ ಕೈಂಡ್ ಆಫ್. ಮಸ್ತ್ ಇದೆ ಗುರು ಸಿನಿಮಾ. ವೇಟಿಂಗ್ ಫಾರ್ 3. ವೇಟಿಂಗ್ ಫಾರ್ ರಾಂಪೇಜ್. ರಾಂಪೇಜ್ ವಾಟ್ ದ ರಾಂಪೇಜ್? ಪುಷ್ಪದು ಬ್ರೋ. ಮೂರು ನೆಕ್ಸ್ಟ್ ಮೂರು. ಓಕೆ
ಬ್ಲಾಕ್ ಬಸ್ಟರ್. ಏನಿಷ್ಟ ಆಯ್ತು ಸಿನಿಮಾದಲ್ಲಿ? ಅಲ್ಲು ಅರ್ಜುನ್ ಆಕ್ಟಿಂಗ್ Acting. ಕಿತ್ತು ಬಿಸಾಕವ್ರೆ. ಇನ್ನೊಂದು ನ್ಯಾಷನಲ್ ಅವಾರ್ಡ್ ಕೊಟ್ಟರು ತಪ್ಪಿಲ್ಲ. ಈ ಸತಿ ಅಂತೂ ಬ್ಲಾಕ್ ಬಸ್ಟರ್. ಚೆನ್ನಾಗಿದೆ. ಅವ್ರು ಹಿಡ್ಕತ್ತಿದ್ದಾರೆ. ಸಿನಿಮಾ ಹೆಂಗಿದೆ ಮೇಡಮ್? ಹೆಂಗಿದೆ ಸಿನಿಮಾ? ತಗ್ಗೇದೆಲೆ ಸಿನಿಮಾ ಹೆಂಗಿದೆ ಸರ್? ಓಕೆನಾ? ನಾಟ್ ಬ್ಯಾಡ್. ಬಿಡಿ, ಸಿನಿಮಾ ಹೆಂಗಿದೆ? ಸೂಪರ್. ಸಿನಿಮಾ ಹೆಂಗಿದೆ ಬ್ರೋ? ಸೂಪರ್. ಸೂಪರ್. ಚೆನ್ನಾಗಿದೆ, ನೋಡ್ಬೋದಾ? ಪಕ್ಕ. ಏನಿಷ್ಟ ಸಿನಿಮಾದಲ್ಲಿ? ಸೂಪರ್ ಆಯ್ತು ಸರ್. ಫೈಟಿಂಗ್ BGM ಎಲ್ಲ ಸೂಪರ್ ಆಗೈತೆ. ಹುಡುಗಿನ ಟಚ್ ಮಾಡಿದ್ರೆ ಅಷ್ಟೇ. ಸಿಕ್ಕಾಪಟ್ಟೆ ಕಷ್ಟ ಬಿದ್ದವನ್ರಿ. ಎಷ್ಟು ಶ್ರಮ ಅಂದ್ರೆ ಆ ಶ್ರಮಕ್ಕೆ ಇಡೀ ಫ್ಯಾಮಿಲಿನೇ ತಲೆ ಬಗ್ಗಿಸ್ಬೇಕು. ಅವ್ರ ಮನೆ ಫ್ಯಾಮಿಲಿ ಫುಲ್ ತಲೆ ಬಗ್ಗಿಸ್ಬೇಕು. ಆ ಲೆಕ್ಕದಲ್ಲಿ ಕಷ್ಟ ಬಿದ್ದವ್ರೆ. ಹೆಡ್ಸ್ ಆಫ್. 1000 CR ಪಕ್ಕ. ಅಲ್ಲು ಅರ್ಜುನ್ ಹೆಸರು ಅಂದ್ರೆ ಅಲ್ಲು ಅರ್ಜುನ್ ಹೆಸರೇ, ಬೇರೆ ಯಾವ ರಾಜಕೀಯನೂ ಇಲ್ಲ, ಏನಿಲ್ಲ. ಸಿಕ್ಕಾಪಟ್ಟೆ ಕಷ್ಟ ಬಿದ್ದವನು. ಸೂಪರ್. ಅವನಿಗೆ ಅವ್ರ ಫ್ಯಾಮಿಲಿಯಲ್ಲಿ ಬೇರೆ ಬೇರೆ ಸಮಸ್ಯೆ ಬಂದಿದ್ರು ಅಲ್ಲೂನೇ ತುಂಬಾ ಚೆನ್ನಾಗಿತ್ತು. ನಾ ಕಾಡುಂಡದು ದುಡ್ಡೇನಾ ಹಣ ಏನಾ ಅಂತ ಲೆಕ್ಕ ಏನ್ ಮಾಡ್ಕೊಂಡವಪ್ಪ. ಪುಷ್ಪ అంటే ಫೈರ್ ಅಪ್ಪಲೇ ಸೂಪರ್ ಆಗಿದೆ. ನಂಬರ್ 3 ಬರುತ್ತೆ ಮತ್ತೆ ಅನ್ಸುತ್ತೆ. ನಂಬರ್ 3 ಬರುತ್ತೆ. ಯಾಕಂದ್ರೆ ಫಸ್ಟ್ ಪುಷ್ಪ 1 ಅಲ್ಲಿ ಹಾ. ಸೇಮ್ ಮದುವೆಗೇನೆ ಪುಷ್ಪ 1 2 ಬಂತು. ಮತ್ತೆ 2 ಅಲ್ಲಿ ಮತ್ತೆ ಸೇಮ್ ಅದೇ ಮದುವೆಯಲ್ಲಿ ಪುಷ್ಪ 3 ಬರೋದಂತ ಪಕ್ಕ. ಅಲ್ಲ, ಇಷ್ಟ ಆಯ್ತಾ ಓವರ್ ಆಲ್ ಆಗಿ? ಸೂಪರ್ ಆಗಿದೆ ಸರ್. ಈ ವರ್ಷದ ಬ್ಲಾಕ್ ಬಸ್ಟರ್ ಆಗ್ಬೋದಲ್ಲ? 110% ಆಗುತ್ತೆ. ಓಕೆ ಮೇಡಮ್. ಫ್ಯಾಮಿಲಿ ನೋಡೋ ಪಿಕ್ಚರ್ ಇದು. ಸೂಪರ್ ಆಗಿದೆ. ಏನಿಷ್ಟ ಆಯ್ತು ನಿಮಗೆ ಸಿನಿಮಾದಲ್ಲಿ? ಅಣ್ಣ ತಮ್ಮದ ಇದು ಇಷ್ಟ ಆಯ್ತು. ಅಣ್ಣ ತಮ್ಮಂದು ಬಾಂಡಿಂಗ್, ಅದು ಸಿಸ್ಟರ್ ಎಮೋಷನ್ ಎಲ್ಲ ಇಷ್ಟ ಆಯ್ತು. ಇಷ್ಟ ಆಯ್ತು. ಕಣ್ಣಲ್ಲಿ ನೀರು ಬರ್ತದೆ ನೋಡಿದ್ರೆ, ಫ್ಯಾಮಿಲಿ ನೋಡಿದ್ರೆ. ಓಕೆ, ಥ್ಯಾಂಕ್ ಯು. ಜಾತ್ರಾ ಸೀನ್ ಮಾತ್ರ ಇದೆ ಬ್ರೋ. ನೋಡ್ಬೇಕು ಬ್ರೋ. ಎಲ್ಲರೂ ವೀಕ್ಷಕರು ನೋಡಲೇಬೇಕು ಒಂದ್ಸಲ. ಮೂವಿ ಮಾತ್ರ ಸಕ್ಕತ್ತಾಗಿದೆ, ನೋಡಿ. ಪಕ್ಕಾ ಮಾಸ್ ಮೂವಿ ಸರ್. ಪಕ್ಕಾ 1000 ಕೋಟಿ ಕಲೆಕ್ಷನ್ ಪಕ್ಕಾ. ಪುಷ್ಪ అంటే ನ್ಯಾಷನಲ್ ಅನ್ಕೊಂಡ್ವಾ, ಇಂಟರ್ನ್ಯಾಷನಲ್. పుష్ప అంటే ఫైర్ అనుకుంటావా? ఫైర్ కాదు, వైల్డ్ ఫైర్. ఇది సార్ నా బ్రాండ్. ఇది పుష్ಪ 2 ಪಕ್ಕ 2000 ಕೋಟಿ ಮಿಸ್ ಇಲ್ಲ. ಬಾಹುಬಲಿ 2ನೇ ಮೀರಿಸುತ್ತೆ ನಮ್ಮ ಬಾಸ್ ಫಿಲಮ್. ಒಂದೊಂದು ನಿಮಿಷ, ಒಂದೊಂದು ಅವರು, ಒಂದೊಂದು ದಿವಸನೇ ವೇಟ್ ಮಾಡಿದ್ದೀನಿ. ಪಕ್ಕ ಮಿಸ್ಸೇ ಇಲ್ಲ. ಪಕ್ಕ 2000 ಕೋಟಿ ಮಿಸ್ಸೇ ಇಲ್ಲ ಚಾನ್ಸ್. 1000 CR ಪಕ್ಕ ಹಂಗಾದ್ರೆ? ಪಕ್ಕ ಎಲ್ಲ ರೆಕಾರ್ಡ್ಸ್ ಎಲ್ಲ ಬ್ರೇಕ್ ಆಗುತ್ತಲ್ಲ? ಬ್ರೇಕ್ ಆಗುತ್ತೆ ಬ್ರೋ. ಬ್ರೋ ಫಿಲಮ್ ಅಂತೂ ಏನು ಮಾತಾಡಂಗಿಲ್ಲ. ಮಸ್ತಾಗೈತೆ, ಸೂಪರ್ ಆಗೈತೆ, ಆರಾಮಾಗಿ ನೋಡ್ಬೋದು. ಫುಲ್ ಒಂದೊಂದು ಎಂಟ್ರಿ ಸೀನ್ಗೂ ಮಸ್ತಾಗೈತೆ ಫಿಲಮು. ಫುಲ್ ಖುಷಿ, ಫುಲ್ ಜಾಲಿ ಎಲ್ಲ ಜಾಲಿಯಾಗಿ ನೋಡ್ಬೋದು. ಫ್ಯಾಮಿಲಿಯಿಂದ ಬಂದು ನೋಡ್ಬೋದು. ದೇವರ ಹೆಂಗಾಯ್ತು, ದೇವರ ಮೂವಿಗಿಂತೂ ಡಬಲ್ ಆಗೈತೆ ಪಕ್ಕ. ಪಾರ್ಟ್ 3 ಐತೆ. ಪಾರ್ಟ್ 2 ಅಲ್ಲೇ ಹೆಂಗೆ ಇಕ್ಕಿದ್ರೆ ಅಂದರೆ ಪಾರ್ಟ್ 3 ಅಲ್ಲಿ ಮೂವಿ ಹೆಂಗೆ ಇಕ್ಕಿರ್ಬೋದು. ಇವಾಗೆಲ್ಲ ಅಣ್ಣ ತಮ್ಮ ಎಲ್ಲ ಒಟ್ಟಿಗಾಗವ್ರೆ, ಮಸ್ತಾಗಿ ಇಕ್ಕಿರ್ಬೋದು. ನನ್ನ ಬಂದು ಯಾರಾದ್ರು ಕೇಳಿದ್ರೆ ಮಸ್ತಾಗೈತೆ ಬ್ರೋ. ಯಾಕಂದರೆ ಫ್ಯಾನ್ ಅಲ್ವಾ, ಮಸ್ತಾಗೈತೆ, ಸೂಪರು ಎಲ್ಲ. ಬ್ರೋ ಅಲ್ಲು ಅರ್ಜುನ್ ಬಗ್ಗೆ ಹೇಳಕ್ಕೆ ಮಾತೇ ಇಲ್ಲ ಬ್ರೋ. ಅಲ್ಲು ಅರ್ಜುನ್ ಬಗ್ಗೆ ಮಾತೇ ಇಲ್ಲ ಬ್ರೋ. ಆಡೋಕ್ಕೆ ಮಾತೇ ಇಲ್ಲ. ಯಾಕೆ ಗೊತ್ತಾ? ಇಡೀ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿಗೆ ಗಾಡ್ ಫಾದರ್ ಯಾರು? ಚಿರಂಜೀವಿ. ಇಡೀ ಇಂಡಸ್ಟ್ರಿಗೆ ಗಾಡ್ ಫಾದರ್ ಯಾರು? ಚಿರಂಜೀವಿ. ಚಿರಂಜೀವಿಗೆ ನೆಕ್ಸ್ಟ್ ಯಾರು ಬರೋದು? ಅಲ್ಲು ಅರ್ಜುನೇ. ಪಿಠಾಪುರಿ MLA ಅದು ಪವನ್ ಕಲ್ಯಾಣಪ್ಪ. ಪವನ್ ಕಲ್ಯಾಣ ಎಲ್ಲ ಮೀರಿ ಮಾತಾಡಬಾರ್ದು. ಪವನ್ ಕಲ್ಯಾಣ ಎಲ್ಲ ಮೀರಿ ಮಾತಾಡಬಾರ್ದು. ಅವರೆಲ್ಲ ಒಂಥರ, ಅವರು ಜೆನ್ಯೂನ್. ಓವರ್ ಆಲ್ ಆಗಿ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋ ಲೆಕ್ಕಾಚಾರದಲ್ಲಿದೆ ಅಂತ ಹೇಳ್ತಾ ಇದ್ದೀರಾ? ಪಕ್ಕ 100% ಹೋಗುತ್ತೆ ಬ್ರೋ. 100% ಹೋಗುತ್ತೆ. ಯಾಕಂದರೆ ಹಂಗೆ ಇಕ್ಕವ್ರೆ. ಸುಕುಮಾರ್ ಡೈರೆಕ್ಟ್ರು ಹಂಗೆ ಇಕ್ಕವ್ರೆ ಅಲ್ವಾ? ಆ ಕ್ಯಾಮ್ರೋ, ಅದು ಒಂದೊಂದು ಸೀನು, ಎಂಟ್ರಿ ಸೀನು,
ಆ ಸ್ಯಾರಿ ಕಟ್ಕೊಂಬರೋದು ಎಲ್ಲ ಮಸ್ತಾಗಿ ಇಕ್ಕವ್ರೆ. ಹಂಗಾಗಿ 100% ಹೋಗುತ್ತೆ. 200% ಹೋಗುತ್ತೆ ನನ್ನ ಪ್ರಕಾರ ಹೇಳಿದ್ರೆ. ಥ್ಯಾಂಕ್ ಯು ಬ್ರೋ. ಸಿನಿಮಾ ಮಾತ್ರ ಸೂಪರ್ ಆಗಿದೆ ಸರ್. ಪ್ರತಿ 1-2 ಸೆಕೆಂಡ್ ಸೀನ್ಗೂ ಗೂಸ್ ಬಂಪ್ಸ್ ಬರುತ್ತೆ. ಫೈಟ್ ಸೀಕ್ವೆನ್ಸ್ ನೋಡಿ ನನಗೆ ಮೈಂಡ್ ಬ್ಲಾಕ್ ಆಗೋಯ್ತು. ಫೈಟ್ ಸೀಕ್ವೆನ್ಸ್ ಅಲ್ಟಿಮೇಟ್ ಆಗಿದೆ. ಎಲ್ಲ ಬಂದು ಸಿನಿಮಾ ನೋಡಿ, ಥಿಯೇಟ್ರಲ್ಲೇ ನೋಡಿ. ಇದಾಗಿತ್ತು ಮಾರ್ನಿಂಗ್ ಶೋ ಅಂಜನ್ ಥಿಯೇಟ್ರಲ್ಲಿ ಪುಷ್ಪದ ಹವಾ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ವೀಕ್ಷಕರು. ಮತ್ತೆ ನೆಕ್ಸ್ಟು ಟಾಕೀಸಲ್ಲಿ ಭೇಟಿಯಾಗೋಣ.